ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಗೌರಿಗೂ ಮತ್ತು ವಿವೇಕ್ ಇಬ್ಬರು ಕೂಡ ಜಗಳ ಆಡ್ಕೊತಾ ಇರ್ತಾರೆ. ಈ ಕಡೆಗೆ ಮೋನಿಕಾ ಅವ್ರ ಅಪ್ಪ ಅಮ್ಮ ಕೇಳ್ತಾ ಇರ್ತಾರೆ, ಮೋನಿಕಾ ಎಲ್ಲೋಗಿದ್ಯಾ ಅಂತ ಕೂಡ. ಮೋನಿಕಾ ಏನು ಹೇಳೋದೇ ಇಲ್ಲ, ಸುಮ್ಮನೆ ನಿಂತಿರ್ತಾಳೆ. ಅದಕ್ಕೆ ಅವ್ರ ಅಪ್ಪ ಅವ್ರ ಅಮ್ಮಂಗೆ ಹೇಳ್ತಿರ್ತಾರೆ, ನೋಡು ನಾನು ತೋರಿಸಿರೋ ಹುಡುಗನ ಆದಷ್ಟು ಬೇಗ ಇವಳಿಗೆ ಮದುವೆ ಮಾಡಿ ಕಳಿಸ್ಬೇಕಷ್ಟೇ ಅಂತ. ಆದರೆ ಮೋನಿಕಾ ಒಪ್ಪೋದೇ ಇಲ್ಲ ಆಗೋದೇ ಇಲ್ಲ, ನಾನು ಅಂದ್ಕೊಂಡಿರಂಗೆ ನಾನು ಮದುವೆ ಆಗೋದೇ ಇಲ್ಲ ಈಗಲೇ ಅಂತ ಹೇಳ್ತಾರೆ. ನೋಡು ಅವೆಲ್ಲ ನಂಗೆ ಬೇಕಾಗಿಲ್ಲ, ಮಧ್ಯೆ ಇವಳು ಕೈ ಎತ್ತಿದ್ದಾಳೆ, ಮತ್ತೆ ನಾವು ಈ ಥರ ತಪ್ಪು ಮಾಡಿದ್ರೆ ಇವಳು ಎಲ್ಲರೂ ಎಸ್ಕೇಪ್ ಆಗಿ ಹೋಗ್ತಾಳೆ. ಇಲ್ಲ ಇವಳನ್ನ ಇಲ್ಲೇ ಬಿಡಬಾರ್ದು, ಆದಷ್ಟು ಬೇಗ ಅವಳನ್ನ ಒಪಿನಿಯನ್ ನಂಗೆ ಕೇಳ್ತಾ ಇಲ್ಲ, ಆದಷ್ಟು ಬೇಗ ಮದುವೆ ಆಗೋಕ್ಕೆ ಕೇಳು ನಾನು ತೋರಿಸಿರೋ ಹುಡುಗನ ಅಷ್ಟೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆದರೆ ಮೋನಿಕಾ ಇಲ್ಲ, ನನ್ನ ಇಷ್ಟು ಪ್ರಕಾರನೇ ಆಗೋದು ಅಂತ ಹಠ ಮಾಡ್ತಿದ್ದಾಳೆ. ಅದಕ್ಕೆ ಅವ್ರ ಅಮ್ಮಂಗೆ ಡೌಟ್ ಬಂದಿದೆ, ಹಾಗಾದರೆ ಇವಳು ಏನು ಮಾಡ್ತಿದ್ದಾಳೆ, ಅಕಸ್ಮಾತ್ ಮತ್ತೆ ಇವಳು ಕೈ ತಪ್ಪು ಹೋಗ್ತಿದ್ದಾಳ, ಅಕಸ್ಮಾತ್ ಇವಳು ಏನಾದರೂ ಮಾಡ್ತಿದ್ದಾಳ, ನನಗೊಂದು ಅರ್ಥ ಆಗ್ತಿರ್ವಲ್ಲ ಅಂದ್ಕೊಂಡು ಅಷ್ಟೊತ್ತಿಗೆ ಚಿನ್ನು ನೀನು ಹಾಡು ಎಲ್ಲಿ ಗಂಟ ಹಾಡ್ತೀಯಾ, ಆ ಓತಿಕತೆನ ಇಷ್ಟಪಡ್ತಿದ್ಯಾ ಅಂತ ಈ ಮಟ್ಕಾಡ್ತಿದ್ಯಾ, ಆ ಓತಿಕತೆ ನಿಂಗೆ ಸಿಗೋದೇ ಇಲ್ಲ ಕಣೆ, ಆದಷ್ಟು ಬೇಗ ನಿನ್ನ ಬಂಡವಾಳನ ನಾನು ಮುಂದೆ ತಂದೆ ತರ್ತೀನಿ ಅಂತ ಕೂಡ ಚಿನ್ನು ಹೇಳ್ಕೊಂಡು ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಈ ಕಡೆಗೆ ವಿವೇಕ್ ಕೂಡ ಆದಷ್ಟು ಬೇಗ ನೀನು ಈ ಮನೇಲಿ ಸಾಬೀತು ಮಾಡ್ಕೋಬೇಕು ಅಂತ ಕೂಡ ಹೇಳ್ತಿರ್ತಾರೆ. ವಿವೇಕ್ ಅವ್ರ ಅಮ್ಮನೂ ಕೂಡ ಸರಿತವ್ರು ಕೇಳ್ತಿರ್ತಾರೆ, ನೀವು ಇಬ್ಬರು ಎಲ್ಗೋಗಿದ್ರಿ ಅಂತ. ಅದಕ್ಕೆ ಅಮ್ಮ ಅವಳೆಲ್ಲೋ ಕರ್ಕೊಂಡು ಹೋಗಿದ್ಲು, ಅದಕ್ಕೆ ನಾನು ಹೋಗಿದ್ದೆ ಅಂತ. ಏನಕ್ಕೆ ಅಂತ, ಅವಳು ಆದಷ್ಟು ಬೇಗ ಈ ಮನೇಲಿ ಬೇರು ಹುರ್ಕೊಬಿಟ್ರೆ ಮುಗ್ದೇ ಹೋಗುತ್ತೆ, ಅವಳು ಆದಷ್ಟು ಬೇಗ ಬೇರು ಇರಬಾರ್ದು ಇಲ್ಲಿ. ಅಕಸ್ಮಾತ್ ಲೇಟಾಗಿ ಏನಾದರೂ ಅವಳು ತಪ್ಪು ಮಾಡಿದಾಳೆ ಅಂತ ಗೊತ್ತಾದರೂ ಕೂಡ ಅವಳಿಗೆ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ ಅಂತ ಕೂಡ ಅವ್ರ ಅಮ್ಮ ತಿಳಿಸ್ಕೊಡ್ತಾ ಇರ್ತಾರೆ ವಿವೇಕೆ. ನೀನು ತಲೆ ಕೆಡಿಸ್ಕೋಬೇಡಮ್ಮ, ಆದಷ್ಟು ಬೇಗ ಅವಳು ನನ್ನ ಲೈಫಿಂದ ಎಕ್ಸಿಟ್ ಆಗ್ತಾಳೆ ಅಂತ ಕೂಡ ಹೇಳ್ತಿದ್ದಾಳೆ. ಈ ಕಡೆಗೆ ವಿವೇಕ್ಗೆ ನೀರು ತರಕ್ಕೆ ಹೋಗ್ತೀನಿ ಅಂದ್ಕೊಂಡು ವಿವೇಕ್ಗೆ ನೀರು ತರಕ್ಕೆ ಬಂದಿರ್ತಾಳೆ ಗೌರಿ. ಆವಾಗ ಅನಿಕೇತ್ ಕೂಡ ಕೇಳಿಸ್ಕೊತಾನೆ. ಅನಿಕೇತ್ ಕೂಡ ನೀನು ಆದಷ್ಟು ಬೇಗ ನಿನ್ನ ಆಟಕ್ಕೆ ನಾನು ಬ್ರೇಕ್ ಹಾಕ್ತೀನಿ ಅಂತ ಕೂಡ ಹೇಳ್ತಿರ್ತಾಳೆ. ಅದಕ್ಕೆ ಅದು ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ ಅಂತ ಹೇಳ್ತಿರ್ತಾರೆ. ನಿನ್ನ ಉಸಿರು ಬಳ್ಳುವ ಆಟನ ನಾನು ನೋಡೋ ಗಂಟೆ ಎಲ್ಲಿ ಗಂಟ ನೋಡಲಿ, ನಾನು ಬ್ರೇಕ್ ಹಾಕೇ ಹಾಕ್ತೀನಿ ಅಂತ. ಯಾಕಂದರೆ ನಿಮ್ಮ ಅಕ್ಕ ನನಗೆ ಕೈಲಿ ಅಸ್ತ್ರವಾಗಿದ್ದಾಳೆ, ಯಾವುದೇ ಕಾರಣಕ್ಕೂ ನಾನು ಸೋಲೋ ಮಾತೇ ಇಲ್ಲ ಅಂತ. ನೀನು ಸೋಲೋ ಮಾತೇ ಇಲ್ಲ ಅಂದರೆ ಸತ್ಯ ನನ್ನ ಕಡೆ ಇದೆ, ನೀನು ಸೋಲ್ತೆ ಅಂತ ಕೂಡ ಆವಾಜ್ ಹಾಕಿರ್ತಾಳೆ ರಿವೆಂಜ್ ತಗೊಳ್ಳೋಕ್ಕೋಸ್ಕರ. ಈ ಕಡೆಗೆ ಅನಿಕೇತ್ ಅವ್ರ ಅಮ್ಮನೂ ಕೂಡ ಕೇಳ್ತಿರ್ತಾರೆ, ಅಲ್ಲಿಂದ ಗೌರಿ ಕಲ್ಯಾಣ ಮಂಟಪದಿಂದ ಯಾರು ಕರ್ಕೊಂಡೋಗಿರೋದು ಅವಳನ್ನ ಅಂತ ಕೂಡ. ಆದಷ್ಟು ಬೇಗ ಅವ್ರು ಸಿಗಬೇಕು, ಯಾಕಂದರೆ ಗೌರಿ ಬುಡು ಸಮೇತ ಈ ಮನೆಯಿಂದ ಕಿತ್ತಾಕಬೇಕು ಅಂತ ಕೂಡ ಹೇಳ್ತಿರ್ತಾರೆ. ಅದಕ್ಕೆ ಅನಿಕೇತ್ ಫುಲ್ಲು ಕನ್ಫ್ಯೂಸ್ ಆಗಿರ್ತಾನೆ, ಏನಪ್ಪ ಮಾಡೋದು, ಅಮ್ಮನೂ ಈ ಥರ ಕ್ವಶನ್ ಕೇಳ್ತಿದ್ದಾರಲ್ಲ ಅಂದ್ಕೊಂಡು. ಈ ಕಡೆಗೆ ಶ್ಯಾಮ್ ಬಂದು ಫೋನ್ ಕೊಡ್ತಾನೆ ಗೌರಿಗೆ. ಇಲ್ಲ ನಾನು ಇಸ್ಕೊಳ್ಳೋದೇ ಇಲ್ಲ, ಆ ಅತ್ತೆ ಯಾವಾಗ ಫೋನ್ ಕೊಡ್ತಾರೋ ನಾನು ಅವಾಗ ಇಸ್ಕೊತೀನಿ ಅಂತ ಕೂಡ ಹೇಳ್ತಾಳೆ. ಅದಕ್ಕೆ ಶ್ಯಾಮ್ ಫೋನಿಂದನೇ ಇಸ್ಕೊಂಡು ಫಸ್ಟು ಮೋನಿಕಂಗೆ ಕಾಲ್ ಮಾಡ್ತಾಳೆ. ಹಲೋ ಅಂತ ಹೇಳ್ತಾರೆ. ನೀನು ಏಕೆ ನಾನು ಫೋನ್ ಮಾಡಿದ್ಯಾ ಅಂತ ಹೇಳ್ತಾರೆ. ಅಕ್ಕ ಅರ್ಥ ಮಾಡ್ಕೊ, ನೀನು ಅನಿಕೇತ್ ವಿಷಯ ಕೇಳೋಣ ಅಂದ್ಕೊಂಡು ಮಾಡಿದ್ದೀನಿ ಅಂತ ಹೇಳ್ತಾರೆ. ನೀನು ನಂಗೆ ಕಾಲ್ ಮಾಡಬೇಡ ಅಂತ ಹೇಳಿಬಿಟ್ಟು ಕಾಲ್ನ ಕಟ್ಟೆ ಮಾಡಿಬಿಡ್ತಾಳೆ. ಆದರೆ ತಿರ್ಗಾ ಚಿನ್ನಕ್ಕೆ ಫೋನ್ ಮಾಡ್ತಾಳೆ. ಚಿನ್ನಕ್ಕೆ ಫೋನ್ ಮಾಡಿಬಿಟ್ಟು ಕೊಡು ಅಂತ ಕೇಳ್ತಾಳೆ. ಆವಾಗ ಕೊಡೋಕೆ ಹೋಗ್ತಾರೆ. ಆದರೆ ಮೋನಿಕಾ ಮಾತಾಡೋ ಸಿಚುವೇಷನಲ್ಲೇ ಇರಲ್ಲ, ನಾನು ಮಾತಾಡಲ್ಲ ಅಂತ ಕೂಡ ಹೇಳ್ತಿರ್ತಾಳೆ. ಈಗ ನೋಡು, ಮಾತಾಡಲಿಲ್ಲ ಅಂದರೆ ಅನಿಕೇತ್ ವಿಚಾರನ ಈಗಲೇ ಅಮ್ಮಂಗೆ ಹೋಗಿ ಹೇಳ್ಬಿಡ್ತೀನಿ ನೋಡು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಚಿನ್ನು. ಸರಿ ಅಂದ್ಬಿಟ್ಟು ಈಸ್ಕೊಂಡು ಮಾತಾಡ್ತಾಳೆ. ಈಸ್ಕೊಂಡು ಮಾತಾಡಾದ್ಮೇಲೆ ಆದರೆ ಅವಳು ಏನು ವಿಷಯ ಹೇಳೋದೇ ಇಲ್ಲ, ಕಟ್ಟೆ ಮಾಡಿಬಿಡ್ತಾಳೆ. ಈಗ ಏನಪ್ಪ ಮಾಡೋದು, ಏನು ನಮಗೆ ಸುಳಿವು ಸಿಗ್ತಾನೆ ಇಲ್ವಲ್ಲ ಅಂದ್ಕೊಂಡು ಅಲ್ಲಿಂದ ಕಟ್ ಮಾಡಿಕೊಂಡು ಬರ್ತಾಳೆ. ಬಂದಾದಮೇಲೆ ಅವ್ನ ರೂಮೆಲ್ಲ ಅಂದರೆ ವಿವೇಕ್ ರೂಮೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಅಚ್ಚುಕಟ್ಟಾಗಿ ರೆಡಿ ಮಾಡ್ತಾ ಇರ್ತಾಳೆ. ಅಚ್ಚುಕಟ್ಟಾಗಿ ರೆಡಿ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ವಿವೇಕ್ ಬರ್ತಾನೆ. ವಿವೇಕ್ ಬಂದುಬಿಟ್ಟು, ಇವತ್ತೇನು ನನ್ನ ರೂಮ್ ಇಷ್ಟೊಂದು ಡಿಫ್ರೆಂಟಾಗಿ ಕಾಣ್ತಿದೆಯಲ್ಲ, ಏನು ಇವತ್ತು ನಿಮ್ಮ ಕೈಲಿ ಅಷ್ಟೊಂದು ಚಳಕ ಇದೆಯಾ ಅಂತ ಮನೆ ಕೆಡಿಸ್ದವ್ರನ್ನ ಕೇಳ್ತಾ ಇರ್ತಾನೆ ವಿವೇಕ್. ಇಲ್ಲಿ ಗಂಟೆ ಈ ಕಲೆನ ಎಲ್ಲಿ ಮುಚ್ಚಿಟ್ಟಿದ್ರಿ ಹಾಗೆ ಹೀಗೆ ಅಂತ ರೇಗಿಸ್ತಾ ಇರ್ತಾರೆ. ಅದಕ್ಕೆ ಅವಳೇನು ಮಾತಾಡೋದೇ ಇಲ್ಲ. ಅದಾದಮೇಲೆ ಅಲ್ಲಿಂದ ಹೊರಟೋಗ್ತಾಳೆ ಮನೆ ಕೆಡಿಸ್ದವಳು. ಅವ್ರನ್ನ ಕೇಳ್ತಿದ್ದೀರಾ, ಸ್ವಲ್ಪ ಅಕ್ಕಪಕ್ಕನೂ ನೋಡಿ, ನಾನು ಇದ್ದೀನಿ ಅಂತ ಹೇಳ್ತಾರೆ. ನೀನೇ ಈ ಡೆಕೋರೇಷನ್ ಮಾಡಿರೋದು, ಅದಕ್ಕೆ ಡಬ್ಬ ಥರ ಇದೆ ಹಾಗೆ ಹೇಗೆ ಅಂತ ರೇಗಿಸ್ಕೊತಾ ಇರ್ತಾನೆ. ಅದಕ್ಕೆ ಇಲ್ಲಿ ಗಂಟ ಹೊಗಳುತ್ತಾ ಇದ್ರಿ, ಇಲ್ಲಿ ಗಂಟ ಡಬ್ಬ ಥರ ಇದೆ ಅಂತ ಹೇಳ್ತಿದ್ದೀರಾ ಅಂತ ಕೂಡ ಹೇಳ್ತಾರೆ. ನೋಡು, ನೀನು ರೂಮ್ ಚೇಂಜ್ ಮಾಡೋದಂಗೆ ನನ್ನ ಮನಸ್ಸು ಚೇಂಜ್ ಮಾಡೋಕ್ಕೆ ಬರಬೇಡ, ಯಾಕಂದರೆ ನನಗೆ ಕಾಲಾವಕಾಶ ಸ್ವಲ್ಪ ಕಡಿಮೆನೇ ಇದೆ ಅಂತ ಕೂಡ ಎಲ್ಲನೂ ಹೇಳೇ ಬಿಡ್ತಾನೆ. ಅದನ್ನೆಲ್ಲನೂ ಕೂಡ ಶ್ಯಾಮ್ ಅವರ ಅಮ್ಮ ಕೇಳಿಸ್ಕೊತಾ ಇರ್ತಾರೆ. ನೋಡು, ನಿನ್ನ ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ, ಆದಷ್ಟು ಬೇಗ ನೀನು ತಗೊಂಡಿರೋ ಸಮಯದಲ್ಲಿ ನೀನು ಪ್ರೂವ್ ಮಾಡ್ಕೊ, ಇಲ್ಲಾಂದರೆ ಮನೆಯೇ ಬಿಟ್ಟು ಹೋಗಬೇಕಾಗುತ್ತೆ ಅಂತ ಕೂಡ ಹೇಳಿಬಿಡ್ತಾರೆ. ಆವಾಗ ಶ್ಯಾಮ್ ಅವ್ರ ಅಮ್ಮ ಫುಲ್ಲು ಗಾಬರಿ ಆಗೋಗ್ತಾಳೆ. ಈ ಕಡೆಗೆ ನೀನು ತಲೆ ಕೆಡಿಸ್ಕೋಬೇಡ, ನಾನು ಆದಷ್ಟು ಬೇಗ ಸತ್ಯದ ಕಡೆನೇ ಇದ್ದೀನಿ, ಸತ್ಯ ನಾನು ತಿಳಿಸ್ತೀನಿ ಅಂತ ಕೂಡ ಹೇಳ್ತಿರ್ತಾರೆ. ಈ ಕಡೆಗೆ
ಮೋನಿಕಾನು ಕೂಡ ಅನಿಕೇತ್ಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿಬಿಟ್ಟು ಹಲೋ ಅಂತ ಹೇಳ್ತಾರೆ. ಇವಳು ಯಾಕಪ್ಪ ಇಷ್ಟೊತ್ತಿನಲ್ಲಿ ಕಾಲ್ ಮಾಡ್ತಿದ್ದಾಳೆ ಅಂತ ಪಿಕ್ ಮಾಡ್ತಾನೆ. ಪಿಕ್ ಮಾಡಿಬಿಟ್ಟು ಏನು ಗೊತ್ತಾ, ನಮ್ಮ ಮನೇಲಿ ಸಂಬಂಧ ನೋಡ್ತಿದ್ದಾರೆ, ಏನು ಮಾಡೋದು, ನೀನು ಯಾಕೆ ಅಲ್ಲಿಂದ ನನ್ನ ಹೊರಡು ಅಂತ ಹೇಳಿದೆ, ಅದರಿಂದ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ, ನಾವಿಬ್ಬರು ಅಲ್ಲೇ ಸತ್ಯನ ಹೇಳ್ಬೋದಿತ್ತಲ್ವ ಗೌರಿಗೂ ಮತ್ತು ವಿವೇಕು, ಆದಷ್ಟು ಬೇಗ ಈ ಲೈನ್ ಕ್ಲಿಯರ್ ಆಗ್ತಿತ್ತಲ್ವ ಅಂತ ಕೇಳ್ತಾಳೆ. ಅದಕ್ಕೆ ಲೈನ್ ಕ್ಲಿಯರ್ ಎಲ್ಲಾಗುತ್ತೆ, ನೀನೇ ಅದೇ ಶಟ್ ಮುಟ್ಟಾಳಿ ಅಂತ ಹೇಳೋದು, ನೀನು ಅಲ್ಲಿಂದ ಹೊರಡಿಲ್ಲ ಅಂದರೆ ನಮ್ಮಿಬ್ಬರು ಲವ್ ಸ್ಟೋರಿ ಹೆಂಡ್ ಹಾಕಿ ಹೋಗ್ತಿತ್ತು ಅಷ್ಟೇ, ನೀನು ಅಲ್ಲಿಂದ ಹೊರಟಿದ್ದೆ ಒಳ್ಳೇದಾಯಿತು ಅಂತ ಕೂಡ ಹೇಳ್ತಾರೆ. ಹಾಗೆ ಮೋನಿಕನ ತಲೆನ ಬ್ರೈನ್ ವಾಶ್ ಮಾಡ್ತಿರ್ತಾನೆ ಅನಿಕೇತ್. ಅವಳು ಕೂಡ ಬ್ರೈನ್ ವಾಶ್ ಮಾಡಿಸ್ಕೊತ ಹೇಳ್ತಾಳೆ. ಈಗ ಏನು ಮಾಡೋದು ಅಂತ ಮುಂದಕ್ಕೆ ಯೋಚನೆ ಕೂಡ ಮಾಡ್ತಿರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂದರೆ ಗೌರಿ ಹಾಲು ತಂದು ಕೊಡ್ತಾಳೆ ಕುಡಿ ಅಂತ, ಆದರೆ ಅವ್ನು ಕುಡಿಯೋದೇ ಇಲ್ಲ. ನೀನು ಗೊರಕೆ ಹೊಡಿತಿ ಅಂತ ಹೇಳಿದ್ರು ನಂಬೋದೇ ಇಲ್ಲ. ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದಾಳೆ ಗೌರಿ. ನಿನಗೆ ತೋರಿಸ್ತೀನಿ ನಾನು, ನಿಂಗೆ ಗೊರಕೆ ಹೊಡಿತೀಯ ಅಂತ ಕೂಡ. ಹಾಗೆ ರೆಕಾರ್ಡ್ ಮಾಡ್ಕೊತಾಳೆ. ರೆಕಾರ್ಡ್ ಮಾಡ್ಕೊಂಡಾದ್ಮೇಲೆ ಇವನು ನಾಳಕ್ಕೆ ನಾನು ಗೊರಕೆನೇ ಹೊಡಿಯೋದಿಲ್ಲ, ನೀನೇ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾನೆ. ತಾಡು ಒಂದು ವೀಡಿಯೋನೇ ಮಾಡಿಬಿಡ್ತಾನೆ ಫೇಸಲ್ಲಿ ಅಂದ್ಬಿಟ್ಟು ಫೇಸಲ್ಲಿ ವೀಡಿಯೋ ಮಾಡ್ಕೊತಿದ್ದಾಳೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಆದಷ್ಟು ಬೇಗ ಅನಿಕೇತ್ ಮತ್ತು ಮೋನಿಕಾ ಇಬ್ಬರು ಕೂಡ ಅವ್ರ ಲವ್ ಸ್ಟೋರಿನ ಎಂಡ್ ಮಾಡಬೇಕು ಅಂತ ಅನಿಸ್ತಿದೆ. ನಿಮಗೂ ಹೌದು ಅಂತ ಅನಿಸಿದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹೌದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.